ಏನು ವಿಷಯ ಅಂತ ಹೇಳಿದರೆ, ಈಗ 8:30 ಗಂಟೆಗೆ ಉಂಟಲ್ಲ, ಇಲ್ಲಿಂದ ಬರುವ ಗಾಡಿಯಲ್ಲಿ ಅವರು ಏಜೆಗೆ ಡ್ಯೂಟಿ ಹೋಗುವ ಒಂದು ಹೆಣ್ಣು ಸ್ಪೀಡ್ ಬರ್ತಾ ಇರುವಾಗ ಅಲ್ಲಿ ಹೊಂಡಕ್ಕೆ ಬಿದ್ದು ಆ ಕಡೆ ಒಂದು 20 ಮೀಟ್ರು ಎಳ್ದುಕೊಂಡು ಹೋಗಿದೆ. ಅದು ಹೋಗಿ ಮೀನ ಗಾಡಿ ಅಡಿಗೆ ಬಿದ್ದಿದ್ದಾಳೆ. ಅದು ಮೀನು ಗಾಡಿ ಅವನಿಗೇನು ಗೊತ್ತಿಲ್ಲ, ಅವನು ಬಂದು ಹೈವೇಯಲ್ಲಿ ಬರ್ತಾ ಇರುವವನು ಅವನ ಗಾಡಿಗೆ ಎಳ್ಕೊಂಡು ಹೋಗಿದ್ದಾನೆ. ಇದು ಹೊಂಡ ಅಂತ ಹೇಳಿದರೆ ಇಲ್ಲಿ ನೋಡಿ ನೀವು ಫಸ್ಟಿಗೆ ಅದನ್ನು ನೀವು ವಿಡಿಯೋ ಮಾಡಿ ಮತ್ತೆ ಮಾತಾಡುವ. ಅಲ್ಲಿ ವಿಡಿಯೋ ಮಾಡಿ 1 ಫೀಟ್ ಉಂಟು ಕೆಳಗೆ, 1 ಫೀಟ್ ಕೆಳಗೆ ಒಂದು 3 ಫೀಟ್ 4 ಫೀಟ್ ಅಗಲ ಹೊಂಡ ಉಂಟು. ಅಷ್ಟು ದೊಡ್ಡ ಹೊಂಡ ಇಟ್ಟು ಇಲ್ಲಿ ಸಂಚಾರಕ್ಕೆ ವ್ಯವಸ್ಥೆ ಮಾಡಿ ಕೊಡ್ತಾ ಇದ್ದಾರಲ್ಲ, ಇಲ್ಲಿ ಇದಕ್ಕೆ ಕೇಳುವವರಿಲ್ವಾ? ಇನ್ನೊಂದು ಜೀವಕ್ಕೆ ಬೆಲೆ ಇಲ್ವಾ? ಇಲ್ಲಿ ಜೀವಕ್ಕೆ ಬೆಲೆ ಇಲ್ಲದಂಗೆ ಆಗಿದೆ, ಪರಿಸ್ಥಿತಿ ಹಾಗಾಗಿದೆ ಇಲ್ಲಿದ್ದು. ಅಷ್ಟೇ ಹೇಳೋದು, ಬೇರೆ ಇಲ್ಲ. ಆಗ ಈಗ ಅದಕ್ಕೆ ಪರಿಹಾರವನ್ನು ಮಾಡಿಕೊಡ್ತಾರೆ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ ನಮ್ಮ DGP. ಅವರು ಹೇಳ್ತಾರೆ ಏನಂತ ಹೇಳಿದರೆ, ಈಗ ನಾನು ಸಂಜೆ ಒಳಗೆ ಎಲ್ಲ ಕ್ಲಿಯರ್ ಮಾಡ್ತಾನೆ, ಸ್ರೋತ್ಕಾಲಿಂದ ಕೊಟ್ಟಾರ ನಂತೂರು ತನಕ ರೋಡು ಮಾಡಿಕೊಡ್ತೇನೆ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ. ಈಗ ಅಷ್ಟೇ. ನಾವು ದಿನಕ್ಕೆ ಒಂದು 4-5 ಬಾರಿ ಇದೇ ರೋಡಲ್ಲಿ ನಾವು 2 ವೀಲರ್ ಕೆಲಸ ಮಾಡ್ತಾ ಇರೋದು. ತುಂಬ ಎಷ್ಟು ಅಂತ ಹೇಳಿದರೆ, ನಮ್ಮ ಈಗ 2 ತಿಂಗಳಲ್ಲಿ ಬರೋಬ್ಬರಿ ಒಂದು 7 ಸಾವಾಯಿತು. ನೀವು ಟ್ರಾಫಿಕ್ ಪೊಲೀಸಲ್ಲಿ ಹೋಗಿ ವಿಚಾರಿಸ ಮಾಡಿ. ನೀವು 2 ತಿಂಗಳಲ್ಲಿ ನಮ್ಮ ಸಹೋದರ ಈಗ ತಾನೇ ಮೊನ್ನೆ ಬೈಕಂಬಡಿಯಲ್ಲಿ ಒಂದು ಒಬ್ಬ ತೀರೋದ. ಏನು ಹೇಳ್ತಾರೆ, ಇಲ್ಲ ಅಲ್ಲ ಅವ್ರು ಬರ್ತಾರೆ, ಗಲಾಟೆ ಏನು ಆದರೆ ಉಂಟಲ್ಲ ಇಲ್ಲಿ ಸ್ವಲ್ಪ ರಪ್ಪ ಬೇಗ ಬರ್ತಾರೆ ಅವರು. ನಮ್ಮದು ಕೋಮ್ ಗಲಾಟೆ ಆದರೆ ನಮ್ಮ ರಾಜಕೀಯದವರು ಅವರು ತಕ್ಷಣ ಬಂದು ನಮಗೆ ಪರಿಹಾರ ಕೊಡ್ತಾರೆ ಅದರ ವಿಷಯ. ಇದಕ್ಕೆ ಯಾರು ಬರಲ್ಲ, ಇದಕ್ಕೆ ನಾವು ಬಂದರೆ ಡಿಪಾರ್ಟ್ಮೆಂಟ್ ಅವರು ಬರ್ತಾರೆ. ಡಿಪಾರ್ಟ್ಮೆಂಟ್ ಅವರು ತುಂಬ ಸಹಕಾರ ಕೊಟ್ಟರು ನಮಗೆ, ಬೆಳಿಗ್ಗೆಯಿಂದ ಬಂದು ಭರವಸೆ ಕೊಟ್ಟು ಹೋಗಿದ್ದಾರೆ. ಈಗ ಇದಕ್ಕೆ ಏನಾಗುತ್ತೆ ಅಂತೇಳಿ ನಿಮಗೆ ಬೇರೆ ಏನು ಹೇಳಲಿಕ್ಕೆ ಇಲ್ಲ ಅಷ್ಟೇ.